ಬ್ರೋ ಬಂದ್ರಾ? ಓಕೆ, 10 ನಿಮಿಷನಾ? ಸ್ನೇಹಿತರೆ, ಬಾಯ್ಸ್ ಎಲ್ಲ ಬಂದಿದ್ದಾರೆ. ಇವತ್ತು ಆ್ಯಕ್ಚುಲಿ ಗ್ರೂಪು ಅಂದರೆ ತುಂಬ ಕಮ್ಮಿ ಜನ. ಒಂಥರ ಎಕ್ಸೈಟ್ಮೆಂಟ್, ಸಿಕ್ಕಾಪಟ್ಟೆ ಖುಷಿ. ಮಲ್ಲಿಗೆ ಇಲ್ಲ. ಟೈಮ್ ಬಂದುಬಿಟ್ಟು ನೀವು ನೋಡ್ಬೋದು 2 ಗಂಟೆ ಆಯ್ತಾ ಬಂತು. ಸೊ ಅಂದರೆ ಇಮಿಡಿಯೇಟಾಗಿ ಪ್ಲ್ಯಾನ್ ಮಾಡಿದ್ದಿದ್ದು, ಅದರಿಂದ ನಮ್ಮ ಗ್ರೂಪವ್ರು ಅಷ್ಟು ಜನ ಜಾಯ್ನ್ ಆಗಲಿಲ್ಲ. ಇನ್ಫಾರ್ಮ್ ಮಾಡಿದ್ವಿ. ಶಾರ್ಟ್ ಪೀರಿಯಡು, ಒಂದು 2 ದಿನದಲ್ಲಿ ಪ್ಲ್ಯಾನ್ ಮಾಡಿದ್ದು ಚಕ್ ಅಂತ. ಸೊ ಇವತ್ತು ಸ್ನೇಹಿತರೆ ನಾವು ಡ್ರೈವಿನ್ ಬೀಚ್ಗೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ತ್ರಿಶೂರ್ಪುರಮ್ದು ಫೆಸ್ಟಿವಲ್ ನಡೀತಿದೆಯಲ್ಲ, ಸೊ ಅದರದ್ದು ನೋಡೋಕ್ಕೆ ಅಂತ ಹೋಗ್ತಾ ಇರೋದು. ಬಟ್ ಇನ್ನೊಂದು ಪ್ಲ್ಯಾನ್ ಚೇಂಜ್ ಆಯಿತು, ನೈಟೇ ಓಟ್ಬಿಡೋಣ ಅಂತ ಇವತ್ತು ಡ್ರೈವಿನ್ ಬೀಚ್ಗೆ ಹೋಗ್ತಾಯಿದ್ದೀವಿ. ಇಲ್ಲಿ ಸ್ವಲ್ಪ ಡಾರ್ಕ್ ಇದೆ, ಗಾಡಿನ ಸದ್ಯಕ್ಕೆ ಹೈಡ್ಲಿಗೆ ಹಾಕ್ಬಿಟ್ಟು ಅಲ್ಲಿ ಹೋಗ್ತಾ ಮಾತಾಡೋಣ. ಇದೊಂದು ನೀವು ಅಷ್ಟೇ ಎಲ್ಲಾದರೂ ಲಾಂಗ್ ಟೂರ್ ಹೋಗ್ತಾ ಇದ್ದೀರಾ, ಗಾಡಿ ತೆಗಿತಾ ಇದ್ದೀರಾ ಮೊದಲನೇ ಬಾರಿಗೆ ಅಂದಾಗ ಸ್ವಲ್ಪ ಗಾಡಿ ಒರೆಸ್ಕೊಳ್ಳೋಕ್ಕೆ ಅಥವಾ ಲಗೇಜ್ ಸೆಟಪ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಗಾಡಿನ ಸ್ವಲ್ಪ ಹೈಡ್ಲಿಗೆ ಇಟ್ಕೊಡಿ. ಆದಷ್ಟು ISO ಜಾಸ್ತಿ ಇಟ್ಕೊಂಡಿದ್ದೀನಿ. ಸೊ ಇವತ್ತಿನ ಲಗೇಜ್ ಸೆಟಪಲ್ಲಿ ಸ್ನೇಹಿತರೆ ನಂದು ಟಾಪ್ ಬಾಕ್ಸ್ ಇದೆ, ಹಾಗೆ ನಮ್ಮದು ಟ್ಯಾಂಕ್ ಮೋಡ್ ಇದೆ. ನೀವು ಈ ವಿಡಿಯೋ ಪಾರ್ಟ್ಸ್ ದಯವಿಟ್ಟು ನೋಡಿ, ಸಿಕ್ಕಾಪಟ್ಟೆ ಫನ್ ಇರುತ್ತೆ. ಕೆಲವೊಂದು ಬ್ಲೂ ಆರ್ಮರ್ದು ಹೊಸ ಫೀಚರು Insta360ಗೆ ಆಡಿಯೋನ ಮರ್ಜ್ ಮಾಡೋಕ್ಕೂ ಟ್ರೈ ಮಾಡ್ತೀವಿ. ಪಾರ್ಟ್ ಬೈ ಪಾರ್ಟ್ ಬಿಡ್ತೀನಿ, ಯಾಕಂದರೆ ಲಾಂಗ್ ರೈಡು ಆಲ್ಮೋಸ್ಟ್ 10-12 ಗಂಟೆ ಹೊಡಿಬೇಕು. ಸೊ ಈ ಪಾರ್ಟು ತ್ರಿಶೂರು, ಕಣ್ಣೂರು, ಆಲ್ಮೋಸ್ಟ್ ಕೊಚ್ಚಿಗಿಂತ ಒಂಚೂರು ಹಿಂದೆ, ಅಲ್ಲಿ ತನಕ ಟಚ್ ಮಾಡ್ತೀವಿ. ಸೊ ಹೈಡ್ರೇಷನ್ ಬ್ಯಾಗ್ ಇದೆ, ಟ್ಯಾಂಕ್ ಬ್ಯಾಗ್ ಇದೆ, ಟಾಪ್ ಬಾಕ್ಸ್ ಇದೆ. ಸೊ ಇದಿಷ್ಟು ಇವತ್ತಿನ ಲಗೇಜ್ ಸೆಟಪ್ಪು. ಆಮೇಲೆ ಜಾಕೆಟ್ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಚೇಂಜು. ಸೊ ಒಂದು ಒಳ್ಳೆ ಆಫರ್ ಸೇಲಲ್ಲಿ ನಮ್ಮ ರಾಯಲ್ ಎನ್ಫೀಲ್ಡ್ ಒಂದು ಜಾಕೆಟ್ ಎತ್ಕೊಂಡೆ. ನಿಮ್ಗೆ ಗೊತ್ತಿಲ್ಲ ಅಂದರೆ ಇದು ಮಾಹಿತಿ, ಇಯರ್ಲಿ ಒನ್ಸು ಅಥವಾ ಈ ಥರ ಏನೋ ಸ್ಟಾಕ್ಔಟು ಕಂಪ್ನಿದು ಸ್ಟೋರ್ಗಳದ್ದು ಸ್ಟಾಕ್ಔಟ್ ಮಾಡೋಕ್ಕೋ ಅಥವಾ ಕೆಲವು ಮಾಡಲ್ಗಳು ಸ್ಟಾಪ್ ಮಾಡ್ತಿದ್ದೀನಿ ಅಂದಾಗ ವಿತೌಟ್ ಎನಿ ನೋಟಿಫಿಕೇಷನ್ ಅವ್ರ ವೆಬ್ಸೈಟಲ್ಲಿ 70% 80% ಕೊಟ್ಬಿಡ್ತಾರೆ ಆಫರು. ನನಗೂ ಗೊತ್ತಿರಲಿಲ್ಲ ಇಷ್ಟು ವರ್ಷದಲ್ಲಿ. ಸೊ ಯಾಕಂದ್ರೆ ನಂದು ಮುಂಚೆ ಬಜಾಜ್ ಇದ್ರಿಂದ ರಾಯಲ್ ಎನ್ಫೀಲ್ಡ್ನ ಅಷ್ಟು ನಾನು ಫಾಲೋ ಮಾಡ್ತಾ ಇರಲಿಲ್ಲ. ಸೊ ಈಗ ಗೊತ್ತಾಯಿತು, ಈ ಜಾಕೆಟು ಒಂದು ಒಳ್ಳೆ ಪ್ರೈಸಿಗೆ ಸಿಕ್ಕಿದೆ. ಇದ್ರ ಬಗ್ಗೆ ನೆಕ್ಸ್ಟ್ ರಿವ್ಯೂಸಲ್ಲಿ ಅಂದರೆ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ ಎಷ್ಟಕ್ಕೆ ಸಿಕ್ತು ಅಂದರೆ. ಯಾಕಂದರೆ ಇದ್ರದ್ದು ಇನ್ನೂ ಅನ್ಬಾಕ್ಸಿಂಗು ವೀಡಿಯೋ ಇನ್ನೂ ಬಿಟ್ಟಿಲ್ಲ. ಜಸ್ಟು ನಿಮಗೊಂದು ಇದು ಬಂದ್ಬಿಟ್ಟು ಆಲ್ ಸೀಸನ್ ಅಂದರೆ ರೈನಿಗೆ ಆಗೋಲ್ಲ, ವಿಂಟರ್ಗೆ ನಿಮಗೆ ಲೈನರ್ ಬರುತ್ತೆ. ಆಮೇಲೆ ಆರಾಮಾಗಿ ಮಳೆಗಾಲದಲ್ಲಿ ಹೊಡಿಬೋದು. ಈಗ ಮೇನ್ ಸ್ನೇಹಿತರೆ, ನಾವು ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೋಬೇಕು. ಹುಡುಗರಿಗೆ ನಾನು ನೆನ್ನೆ ಎಕ್ಸೈಟ್ಮೆಂಟ್ಗೆ ಕೆಲವೊಂದು ಮರ್ತೇ ಹೋಗುತ್ತೆ, ಟವಲ್ ಇಟ್ಕೋಬೇಕು ಅದು ಇದು ಅಂದ್ಕೊಂಡು. ಆದಷ್ಟು ಮಿನಿಮಮ್ ಲಗೇಜ್ ಇಟ್ಕೊಂಡಿದ್ದೀವಿ. ಖುಷಿಯ ವಿಚಾರ ಅಂದರೆ ಈಗ ನಮಗೆ ದಸರಾ ಹೆಂಗೋ, ಅವ್ರಿಗೆ ತ್ರಿಶೂರ್ಪುರಂ ಫೆಸ್ಟಿವಲ್ ಹಿಂದಿನ ದಿನ ಮಳೆ ಬರೋದೆಲ್ಲ ಇದೆ ಸೀನು. ಸೊ ಆದರೂ ಚಾನ್ಸ್ ತೊಗೊಂಡು ನಾವೇನು ಇಟ್ಕೊಂಡಿಲ್ಲ ಸದ್ಯಕ್ಕೆ. ರೈನ್ ಲೈನರ್ ಅಂಥದ್ದು ನೋಡುವ ಏನಾಗುತ್ತೆ ಅನ್ನೋದು. ಸದ್ಯಕ್ಕಂತೂ ಕಂಫರ್ಟಬಲ್ ಆಗಿದೆ ಗುರು. ನನ್ನ ಜಾಕೆಟ್ ಕೇಳಿದ್ರೆ ಇನ್ನೂ ಗ್ಲೌಸ್ ನಂದು ರೈನಾಕ್ಸ್ ಆಬ್ವಿಯಸ್ಲಿ ಗೊತ್ತಾಯಿದೆ, ಅದು ಹೈಡ್ರೇಷನ್ ಬ್ಯಾಗು ಪ್ರತಿ ವೀಡಿಯೋಲಿ ಹೇಳ್ತಾ ಇರ್ತೀನಿ. ಸಮ್ಮರ್ಗಂತೂ ಹೊಡೆಯೋಕ್ಕೆ ಒಳ್ಳೆ ಏರ್ ಹಂಗೆ ಹೋಗ್ತಾಯಿದೆ ಜಾಕೆಟಲ್ಲಿ. ಇದರಲ್ಲಿ ನೀವು ಏನಾದರೂ ಸ್ಟೋರಲ್ಲಿ ತೊಗೋತೀರಾ ಅಂದರೆ ಈ ಜಾಕೆಟ್ಗೆ ಇಲ್ಲಿ ಬರ್ತಾ ಇರುತ್ತೆ ನೋಡಿ, ಯಾವುದು ಮಾಡಲ್ ಅಂತ ನನಗೆ ನೆನಪಿಲ್ಲ, ಬಾಯಿಲ್ಲ. ಅದರಿಂದ ತೊಗೋತೀರಾ ಅಂದರೆ 7,000 ಆಗುತ್ತೆ. ಸೊ ಓಕೆ, ಈ ಜಾಕೆಟ್ ಬಗ್ಗೆ ಬಿಟ್ಬಿಟ್ಟು ಇವತ್ತು ಸದ್ಯಕ್ಕೆ ನಮ್ಮ ಗ್ಯಾಂಗ್ನ ಮೀಟಾಗಿ ಇವತ್ತಿನ ಪಯಣ ಬಂದ್ಬಿಟ್ಟು ಸ್ನೇಹಿತರೆ, ಡೈರೆಕ್ಟಾಗಿ ಡ್ರೈವಿನ್ ಬೀಚ್ಗೆ ಹೋಗೋದು. ಗೋಣಿಕೊಪ್ಪ ಈ ತಿತಿಮತಿ ಚೆಕ್ ಪೋಸ್ಟ್ ಇದೆಯಲ್ಲ, ಹುಣಸೂರು ಆದಮೇಲೆ ಲೆಫ್ಟು, ಅದು ಚೆಕ್ ಪೋಸ್ಟು ಯೂಶ್ವಲಿ ರಾತ್ರಿ ಹೊತ್ತು ಅಲೋ ಇಲ್ಲ ಗಾಡಿಗಳಿಗೆ. ಸೊ ಅದರಿಂದ ಆದಷ್ಟು ಸ್ಲೋ ಆಗಿ ಹೋಗ್ತೀವಿ, ಒಂದು 5:15 ರೀಚ್ ಆಗೋ ಥರ. ಸ್ಲೋ ಆಗಿ ಅಂದರೆ 3.5 ಗಂಟೆ ತೊಗೊಳುತ್ತೆ. ನಾವು ಸರ್ವಿಸ್ ರೋಡಲ್ಲಿ ಹೋಗ್ಬೇಕಲ್ಲ, ಮೈಸೂರು ರೋಡ್ ನಿಮಗೆ ಗೊತ್ತಾಯಿದೆ, ಹಂಪ್ಗಳು. ಆಮೇಲೆ ಅಲ್ಲಿಂದ ಹುಣಸೂರು ರೋಡ್ ತೊಗೊಂಡು ಸೀದಾ ಪಂಚವಳ್ಳಿ ರೂಟು. ಪಂಚವಳ್ಳಿ ಅಂದರೆ ನಾವು ಪಿರಿಯಾಪಟ್ಟಣಕ್ಕೆ ಹೋಗೋ ರೂಟಲ್ಲ, ಲೆಫ್ಟ್ ಒಂದು ಬರುತ್ತೆ ಸರ್ಕಲ್, ಸೀದಾ ಗೋಣಿಕೊಪ್ಪ ರೂಟು ಹೋಗ್ತಾ ಮಾತಾಡೋಣ. ಆದರೆ ನೈಟಲ್ಲಿ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಬೆಳಗ್ಗೆ ನಾವೇನೇ ಹಿಡ್ತಾ ಇದೆ. ಓಕೆ, ಎಲ್ಲದಕ್ಕಿಂತ ಇಂಪಾರ್ಟೆಂಟು ಇದೇನಿದು, ನನ್ನ ಕ್ಯಾಪ್ ಫೋಲ್ಡ್ ಆಗ್ಬಿಟ್ಟಿದೆ. ಓಕೆ, ಸೊ ಇಂಪಾರ್ಟೆಂಟ್ ಅಪ್ಡೇಟ್ ಸ್ನೇಹಿತರೆ, ನನ್ನ ಚೈನ್ಸ್ ಪಾಕೆಟು ಮತ್ತು ಕೋನ್ ಸೆಟ್ದು ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿದ್ದೆ, ವೀಡಿಯೋ ಮಾಡಿರಲಿಲ್ಲ ಫುಲ್ಲಾಗು. ಯಾಕಂದರೆ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಹೋಗಿ ನಾನು ವೀಡಿಯೋ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ. ಎಷ್ಟು ಪ್ರೈಸ್ ಆಯಿತು ಅಂತೆಲ್ಲ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ, ದಯವಿಟ್ಟು ಹೋಗ್ಬಿಟ್ಟು ನೋಡಿ. ಸೊ ಅದಾದಮೇಲೆ ಇದೇ ಫಸ್ಟ್ ರೈಡು ನಂದು ಕೋನ್ ಸೆಟ್ ಚೇಂಜ್ ಆದಮೇಲೆ. ಕೋನ್ ಸೆಟ್ ಅಂದರೆ ಕೋನ್ ಬೇರಿಂಗು ಏನಾಗಿತ್ತು ಕಾಸ್ಟ್ ಅಂತೆಲ್ಲ ಹೇಳಿದ್ದೀನಿ. ಈಗಲೂ ಒಂದು ಸಲ ಹೇಳ್ಬಿಡ್ತೀನಿ, 2,300 ರೂಪಾಯಿ ಪ್ಲಸ್ ಲೇಬರ್ 3,300 ರೂಪಾಯಿ ಆಯಿತು. ಬಟ್ ಗಾಡಿ ಅಂತೂ ನಾನು ಅದು ಹೆಂಗಿಷ್ಟು ದಿನ ಓಡಿಸ್ತಿದ್ನೋ ಅನಿಸ್ತಿದೆ ನನಗೆ. ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ತುಂಬ ಏನೋ ಪ್ಯಾತೋಲ್ ಸ್ವಲ್ಪ ಹಾಡಾಗಿದ್ದರೆ, ಗುಂಡಿ ಜಾಸ್ತಿ ಇದ್ದರೆ ಒಂದು ಟಕ್ಕಂತ ಸೌಂಡ್ ಬರೋದು, ಎಲ್ಲ ಒಂದು ಕಡೆ ಇದ್ರದ್ದು ಹ್ಯಾಂಡ್ಲ್ ಬಾರ್ದು. ಮತ್ತು ನನಗೆ ಸಸ್ಪೆನ್ಷನ್ದು ಏನೋ ಸಿಂಕಲ್ಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಬ್ರೇಕ್ ಹಿಡಿದಾಗೆಲ್ಲ ಸ್ವಲ್ಪ ಹಿಂಗೆ ಆಗೋದು.
ಸೊ ಅದು ಹೇಳಕ್ಕೆ ಬರಲ್ಲ, ಅದು ಕಾನ್ಸೆಪ್ಟ್ ಪ್ರಾಬ್ಲಮ್ ಹೆಂಗೆ ಬರುತ್ತೆ ಅಂದರೆ ಒಂದು 15,000 ಆದಮೇಲೆ ನಿಮ್ಗೆ ಅಷ್ಟು ಫೀಲ್ ಆಗುತ್ತೆ. ಸೊ ಒಂದು ಸ್ವಲ್ಪ ಹಂಪಲ್ಲೆಲ್ಲ ಬಿಟ್ಟಾಗ ಸ್ವಲ್ಪ ಟಕ್ ಟಕ್ ಅಂತ ಸೌಂಡ್ ಬರೋದು. ಸೊ ಈಗ ಸಿಕ್ಕಾಪಟ್ಟೆ ಸ್ಮೂತಾಗಿದೆ, ಅದೊಂದು ಖುಷಿಯ ವಿಚಾರ. ಚೆಲ್ಬೇಡಿ, ಅಷ್ಟೇ ಹೋಗೋದು. ಅದು ಕೆಲವ್ರು ಗೊತ್ತಾಗಲ್ವಾ, ಚುಚ್ಚಕ್ಕೆ ಟ್ರೈ ಮಾಡ್ತಾರೆ, ಆಚೆ ಬಂದುಬಿಡುತ್ತೆ. ಮಧ್ಯ ಫಿಲ್ಟ್ರ್ ಕೊಟ್ಟಿರ್ತಾನೆ. 24 hours ಅಣ್ಣ ಇದು. ಓಕೆ, ಹಾಗೆ ಸ್ನೇಹಿತರೆ ಮೈಲೇಜು ಚೆಕ್ ಮಾಡೋಣ. ಬೇಕಾಗಿಲ್ಲ ಮೈಲೇಜು, ಯಾಕಂದರೆ ಈ ಸಲ ಬರ್ತಿರೋ ಗ್ಯಾಂಗಲ್ಲಿ ಮನು ಅವ್ರು ನಿಮ್ಗೆ ಗೊತ್ತೇ ಇದೆ, ಸಿಕ್ಕಾಪಟ್ಟೆ ಒಳ್ಳೆ ರೈಡರು. ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಇನ್ನೊಂದು ಸಲ ಪರಿಚಯ ಮಾಡಿಸ್ತೀನಿ. ಇನ್ನು ಸೂರ್ಯ ಅವರು ನಮ್ಮ ಕ್ಯಾಪ್ಟನ್, ಸಂಚಾರಿ ಸೇನೆ ಕ್ಯಾಪ್ಟನ್ನು. ಸೊ ಅವರು ಬರ್ತಾಯಿದ್ದಾರೆ. ಎಲ್ಲ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿಗಳೇ. 3 ಹಿಮಾಲಯನ್ನು, ಒಂದು ಅಡ್ವೆಂಚರ್ ಯಾವ SD ಅಡ್ವೆಂಚರ್ ಹೊಸದು ಅನ್ಸುತ್ತೆ, ಐ ಡೋಂಟ್ ನೋ. ಅವ್ರು ಫಸ್ಟ್ ಟೈಮು ನಾನು ಮೀಟ್ ಮಾಡ್ತಾ ಇರೋದು. ಖುಷಿ ಇದೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಗ್ಯಾಪ್ ಆದಮೇಲೆ ಎಸ್ಪೆಷಲಿ ನನ್ನ ಗಾಡಿ ಈಗ ನನ್ನ ಶೋರೂಮಿಂದ ಹೆಂಗೆ ತೆಗ್ದಿದೆ ಹಂಗೆ ಅನಿಸ್ತಿದೆ. ಬಿಕಾಸ್ ಟೈರ್ ಹೊಸದು. ಓಕೆ, ಟೈರ್ ಹೊಸದು. ನಮ್ಮದು ಕಾನ್ಸೆಪ್ಟ್ದು ಪ್ರಾಬ್ಲಮ್ ಇತ್ತು, ಅದು ಹೊಸದು. ಕಾನ್ಸೆಪ್ಟ್ ಚೇಂಜ್ ಮಾಡಿದ್ದೀವಿ. ಆಮೇಲೆ ಚೈನ್ ಸ್ಪಾಕೆಟ್ ಚೇಂಜ್ ಮಾಡಿದ್ಮೇಲೆ ಇದೆಲ್ಲರಿಗೂ ಗೊತ್ತಾ ಇರುತ್ತೆ, ಅಷ್ಟು ಗೇರು ಶಿಫ್ಟಿಂಗ್ ಸ್ಮೂತ್ ಆಗುತ್ತೆ. ಹಲೋ, ನಾವೊಂದು ಬಂದೊಂದು 5 ನಿಮಿಷ ಆಯ್ತು ಅಷ್ಟೇ. ಹಲೋ ಅಲ್ಲ, ಫಾಗ್ ಲ್ಯಾಂಪು ಅಲ್ಲಿಂದ ಹಾಕೊಂಡ್ಬಂದ್ಬಿಡ್ತಾ ಇದ್ದೀರಾ? ಇಲ್ಲ ಹಾಕೊಳ್ಳೋಣ ಅಂತ ನಾವು ಅದೇ ಡಿಸ್ಕಸ್ ಮಾಡ್ತಿದ್ವಿ, ಫಾಗ್ ಲ್ಯಾಂಪ್ ಬಗ್ಗೆ. ನೀವು ಅದೇ ಹಾಕೊಂಡ್ಬರ್ತಿದ್ವಿ. ಸ್ನೇಹಿತರೆ ಗ್ಯಾಂಗ್ ನೋಡ್ಬೋದು. ನಮ್ಮ ಸೂರ್ಯವರು, ಅಕ್ಕಿಯವರು, ಮನು ಅವರು, 3 ಹಿಮಾಲಯನ್ನು, ಒಂದು SD. ಸೊ ಟೈಮ್ ಇದೆ, ಆರಾಮಾಗಿ ಹೋಗುವ. ನಡಿ. ಸ್ನೇಹಿತರೆ ಇಲ್ಲಿಂದ ಕರೆಕ್ಟಾಗಿ 6 ಗಂಟೆ ಇದೆ. ನಾವು ಗೋಣಿಕೊಪ್ಪ ರೂಟ್ ಮೇಲೆ ತೊಗೊಂಡು ಬೆಳಿಗ್ಗೆ ಆಗೋಷ್ಟರಲ್ಲಿ ಒಂದೊಳ್ಳೆ ಆದರೆ ಸನ್ರೈಸ್ ನೋಡಿಕೊಂಡು ಅಲ್ಲಿಂದ ಸೀದಾ ತ್ರಿಶೂರ್ಗೆ ಹೊಡಿತೀವಿ. ಅದಾದಮೇಲೆ ಒಂದು ಗುರುವಾರ ಟೆಂಪಲ್ಗೆ ಹೋಗೋದು ಪ್ಲ್ಯಾನ್ ಇದೆ, ನೋಡೋಣ. ಸಿಕ್ಕಾಪಟ್ಟೆ ಏನು ಪ್ಲ್ಯಾನ್ ಮಾಡಿಲ್ಲ ಈ ಸಲ. ಆದಂಗೆ ಒಂದು ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸೊ ಯಾಕಂದರೆ 4 ಜನನೂ ಈಸಿ ಗೋಯಿಂಗು ಹುಡುಗರು, ಆರಾಮಾಗಿ ಅಡ್ಜಸ್ಟ್ ಆಗ್ಬಿಡ್ತಾರೆ ಎಲ್ಲ ಕಡೆ. ಸೊ ಅದರಿಂದ ಈಗ ಸದ್ಯಕ್ಕೆ ಬಿಡದಿಲ್ಲಿದ್ದೀವಿ ಸ್ನೇಹಿತರೆ. ನೆಕ್ಸ್ಟು ನಾವು ಪಕ್ಷಿಧಾಮದಲ್ಲಿ ಒಂದು ಬ್ರೇಕ್ ತೊಗೊಂಡು ಅಲ್ಲಿಂದ ಸೀದಾ ಹುಣಸೂರು ರೋಡ್ ಕನೆಕ್ಟ್ ಆಗ್ತೀವಿ. ಮನೋರು ಆನಿ ಸಂಚಾರಿ ಸೇನೆ ಫ್ಲಾಗು ಸಕ್ಕತ್ತಾಗಿ ಆಡ್ತಿದೆ ಅದು. ಸಾಕ್ಸಿದ್ವಿ, ಎಲ್ಲ ಬಿಚ್ಚಿಬಿಟ್ಟಿದ್ದೀವಿ. ನಮ್ಮ ಹುಡುಗನ ಹತ್ರನೂ ಎಕ್ಸಾಸ್ಟ್ ಇತ್ತು, ಆಫ್ಟರ್ ಮಾರ್ಕೆಟು, ಅದನ್ನು ತೆಗೆದು ಮತ್ತೆ ಸ್ಟಾಕ್ ಹಾಕಿದ್ದೀವಿ. ಈಗ ನಮ್ಮದು ಫಾಗ್ ಲ್ಯಾಂಪ್ಸ್ಗೆ ಏನಾದರೂ ಒಂದು ಕತೆ ಮಾಡಬೇಕು. ಸೊ ಸ್ಟೇಟಲ್ಲಿ ಹಿಡಿತಾರೆ ಅನ್ನೋದು ಭಯ ಅಷ್ಟೇ. ಏನು ಗುರುದು, ರೋಡ್ ಸಡನ್ನಾಗಿ ನೇರ ಆಗೋಯ್ತು. ಯಮ್ಮ, ಒಳ್ಳೆ ಅಗ್ಲದ ಇವೆ, ಸಡನ್ನಾಗಿ ನ್ಯಾರೋ ರೋಡು. ಸಕ್ಕತ್ತಾಗಿ ಮಾಡಿದ್ದೀರಪ್ಪ ಬೈಕರ್ಸ್ಗೆ ರೋಡ್ನ, ಕರ್ಮಕಾಂಡ. ಹಾಕಿಲ್ಲ ಪಾಪ, ಇಂಟ್ರಿಕಾಮಲ್ಲಿ ಇಲ್ಲ. ಸ್ನೇಹಿತರೆ ನಮ್ಮ ಹಳೇ ಕಾಫಿ ಡೇ ನೋಡಿ, ಮದ್ದೂರು ಕಾಫಿ ಡೇ. ಈಗ ವ್ಯಾಲ್ಯೂನೇ ಇಲ್ಲ, ಹೈವೇ ಆದಮೇಲೆ. ಈಗ ಸದ್ಯಕ್ಕೆ ಮೈಸೂರಲ್ಲಿದ್ದೀವಿ. ಆಲ್ಮೋಸ್ಟ್ 120 ಕಿಲೋಮೀಟ್ರ್ ಕೆಂಗೇರಿಯಿಂದ. ನನ್ನ ಪ್ರಕಾರ ನಾವು ಕರೆಕ್ಟಾಗಿ 1 ಗಂಟೆ 20 ನಿಮಿಷದಲ್ಲಿ ಹೊಡೆದಿದ್ದೀವಿ ಸ್ನೇಹಿತರೆ. ಜಸ್ಟ್ ಇಮ್ಯಾಜಿನ್, ಏನಾದರೂ ನಮಗೆ 10 ಲೈನ್ ಹೈವೇ ಕೊಟ್ಬಿಟ್ಟಿದ್ರೆ ಕಾರವ್ರಿಗೆ ಹೋಗೋ ಥರ ಸಾಕ್ಬಿಟ್ಟವ್ರು 1 ಗಂಟೆಯಲ್ಲೇ. ಇದಕ್ಕೆ ಅನಿಸುತ್ತೆ ಬೈಕವ್ರನ್ನ ಅಲೋ ಮಾಡಿಲ್ಲ. ಸೂಪರ್. ಈಗ ಸದ್ಯಕ್ಕೆ ನಾವು GRS ಫ್ಯಾಂಟಸಿ ಪಾರ್ಕ್ ಮುಂದೆ ಇದ್ದೀವಿ. ಇನ್ನೊಂಚೂರು ಮುಂದೆ ಹೋಗಿ ಒಂದು ಟೀ ಬ್ರೇಕ್ ತೊಗೊಂಡು ಅಲ್ಲೋಗಿ. ಏನು ಹಾಡುಗಿಟ್ಟು ಕೇಳಿದೆ ಬೋರ್ ಆಗಲ್ವಾ? ಹಾಡೇನು ಕೇಳಿದೆ ಬೋರ್ ಆಗಲ್ವಾ? ಏನು ಹೆಡ್ಫೋನ್ ಹಾಕ್ಕೊಂಡಿದ್ದೀರಾ? ಏನು 1:20 ಮೈಸೂರು ಹೊಡೆದ್ಬಿಟ್ಟಿದ್ದೀರಾ?
ಸ್ನೇಹಿತರೆ ನಾವೀಗ ಪಿರಿಯಾಪಟ್ಟಣ ಆನೆ ಚೌಕು ರೋಡಲ್ಲಿದ್ದೀವಿ. ಸೊ ಇಲ್ಲೊಂದು ಚೆಕ್ ಪೋಸ್ಟ್ ಬರುತ್ತೆ, ಅಲ್ಲೊಂದು ಬ್ರೇಕ್ ತೊಗೊಂಡು ಅಲ್ಲಿಂದ ನಮ್ಮ ರೈಡ್ ಕಂಟಿನ್ಯೂ ಮಾಡ್ತೀವಿ. ಆ್ಯಸ್ ಪರ್ ಮ್ಯಾಪು ಮೂರು ಅವರ್ ಇದೆ ಇಲ್ಲಿಂದ ಆ್ಯಕ್ಚುಲಿ. ಸೊ ನೋಡೋಣ ಎಷ್ಟೊತ್ತು ಹೊಡಿಬೋದು ಅಂತ. ಸೋ ಫಾರ್ ಸ್ಟ್ರೆಚ್ ಅಂತೂ ಸೂಪರ್ ಆಗಿತ್ತು ಸ್ನೇಹಿತರೆ. ಅಪ್ಪ ಇನ್ನೂ ಇದೆ ಈ ಎರಡೇ ಡಂಪು. ಅಮೇಝಿಂಗ್ ಆಗಿದೆ ಮಾತ್ರ ರೋಡೆಲ್ಲ. ಓ ಬಂದೇ ಬಿಟ್ಟವಲ್ಲ ತಿಥಿಮತಿಗೆ, ಗೊತ್ತೇ ಆಗಿಲ್ಲ, ಕತ್ಲಲ್ಲಿ ಕಾಣಿಸ್ತಾನೆ ಇಲ್ಲ. ನಮ್ಮದು ಸ್ನೇಹಿತರೆ ಮೈಲೇಜು 200 ಕಿಲೋಮೀಟರ್ಸ್ 27.9 ಮೈಲೇಜ್ ತೋರಿಸ್ತಾ ಇದೆ ಸದ್ಯಕ್ಕೆ. ಆ್ಯಾವ್ರೇಜ್ ಸ್ಪೀಡು 120 130. ತಿಥಿಮತಿ ಬೆಳಗ್ಗೆ ಬಂದರೆ ಸ್ನೇಹಿತರೆ ಇದೊಂದು ಕೂರ್ಗು ಪ್ಲಸ್ ಕೇರಳ ಮಿಕ್ಸು, ಅದೊಂದು ಈ ನೇಚರ್ ಬೇರೆನೇ ಬಿಡಿ. ಈಗ ರಾತ್ರಿ ತೋರ್ಸೋಕ್ಕಾಗಲ್ಲ, ಬೆಳಿಗ್ಗೆ ಒಂದು ಸಲ ಇದೇ ರೂಟಲ್ಲಿ ಆದರೆ ಬರೋಣ, ಇಲ್ಲ ಬನ್ನೇರುಘಟ್ಟ ರೂಟಲ್ಲಿ ಬಂಡೀಪುರ ರೂಟಲ್ಲಿ ಬರೋಣ. ಮನೆಗಳೊಂದು ಕೆಲವೊಂದು ಇದ್ದಾವೆ, ಸಖತ್ತಾಗಿದ್ದಾವೆ ಈ ಕಡೆ. ಬಂದು ಸ್ನೇಹಿತರೆ 5:45. ವಿರಾಜಪೇಟೆ ಸಮ್ಮರಲ್ಲೂ ಒಳ್ಳೆ ವಿಂಟರ್ ಇದ್ದಂಗಿದೆ ನೋಡಿ, ಒಂಥರ ಫಾಗು, ಸಖತ್ತಾಗಿದೆ. ಏನು ಗುರು ಫಾಗಿದು ಸ್ನೇಹಿತರೆ, ಎಷ್ಟೋ ದಿನ ಆಗಿತ್ತು ನಾನು ಫಾಗ್ ನೋಡಿ. ಅಂದರೆ ಸಮ್ಮರಲ್ಲಿ ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ವಿರಾಜಪೇಟೆಯಲ್ಲಿ. ಇಲ್ಲೇ ಇದೆ ಒಂದು ಇರ್ಪು ಫಾಲ್ಸ್ ಅಂತ, ಬಟ್ ಈಗ ನೀರಿರಲ್ಲ. ಸೂಪರ್ ಮನೆಗಳು ಗುರು, ಒಂದೊಂದು ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ. ಇದೇನು ಹೇಳಿ ಟ್ಯಾಲೆಂಟು ನಮ್ಮ ಸೂರ್ಯ ಅವ್ರದ್ದು, ಬ್ಯಾಡ್ಮಿಂಟನ್ ಗ್ರಿಪ್ಪರು ಮಸ್ತಾಗಿದೆ ಮಾತ್ರ. ಹೆಂಗೆ ಕಾಣಿಸುತ್ತೆ, ಫೀಲೇ ಮಜಾ. ಹೊಡೆದ್ಬಿಟ್ಟಿರ ಆಮೇಲೆ ಬ್ಯಾಟ್ ಸಕ್ಕತ್ತಾಗಿದೆ. ಆ್ಯಂಡ್ ಡೌಮೈನ್ ಅವ್ರ ಮೆಮೊರೀಸ್ ಎಲ್ಲ ಬರ್ತಾ ಇದೆ. ಈ ರಾತ್ರಿ ಗಾಡಿ ಹೊಡೆದಿದ್ದೀವಿ, ಆಲ್ಮೋಸ್ಟ್ 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಈಗ 6 ಗಂಟೆ. ಸೊ ನೋಡೋಣ, ಟಾರ್ಗೆಟ್ ಇದ್ದಿದ್ದು 7 ಗಂಟೆಗೆ ನಾವು ಡ್ರೈವಿಂಗ್ ಬೀಚಲ್ಲಿ ಇರಬೇಕು ಅಂತ. ಪರವಾಗಿಲ್ಲ, ಸ್ಪೀಡ್ ಪಿಕಪ್ ಮಾಡ್ಕೊಂಬಂದ್ವಿ. ಆಮೇಲೆ ವಿರಾಜಪೇಟೆಯಿಂದ ಸ್ಲೋ ಆಗಿ ಬಂದ್ವಿ. ಸೊ ಸದ್ಯಕ್ಕೆ ವಿರಾಜಪೇಟೆಯಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ 80 ಕಿಲೋಮೀಟ್ರು ಡ್ರೈವಿಂಗ್ ಬೀಚು, ಒಂದು ಒಳ್ಳೆ ಸನ್ರೈಸು, ಸ್ವಲ್ಪ ಇನ್ಸ್ಟಾ 360 ಶಾರ್ಟ್ಸ್ ಎಲ್ಲ ತೊಗೊಂಡು ಅಲ್ಲಿಂದ ತ್ರಿಶೂರ್ ಕಡೆಗೆ. ಹೊಸ ಟೈರ್ದು ಕಾನ್ಫಿಡೆನ್ಸು ಸೂಪರು. ಒಂದು 80 ಕಿಲೋಮೀಟ್ರ್ ಅದೇ ಸ್ವಲ್ಪ ಸೆಟ್ ಆಗೋ ತನಕ ನಿಧಾನಕ್ಕೆ ಹೊಡೆದ್ವಿ. ಬ್ರೇಕಿಂಗ್ ಅಷ್ಟು ಚೆನ್ನಾಗಿ ಸಿಗ್ತಾ ಇರಲಿಲ್ಲ. ಅದಾದಮೇಲೆ ಈಗ ಸೂಪರ್ ಆಗಿ ನಂದು ಆ್ಯಕ್ಚುಲಿ ಫ್ರಂಟ್ ಟೈರೂ ಫ್ಲ್ಯಾಟ್ ಆಗಿದೆ, ಆದರೆ ಒಂದು ಪಂಚರು ಬಿದ್ದಿಲ್ಲ. ಅಲ್ವಾ, ವೆದರ್ ಮಾತ್ರ ಸೂಪರ್ ಆಗಿದೆ. ಆಬ್ವಿಯಸ್ಲಿ ಮಾರ್ನಿಂಗು ಇದೇ ಥರ ಇದ್ದರೆ ಸಾಕು. ಇದು ಹೆಂಗೆ ಅಂದರೆ ನಮ್ಮದು ಘಾಟ್ ಸೆಕ್ಷನ್ ಈಗ ಒಂದು ಯಾವುದಪ್ಪ ಅದು ತಲಸೇರಿ ಆದಮೇಲೆ ಒಂದು ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಡೈರೆಕ್ಟು ಡ್ರೈವಿಂಗ್ ಬೀಚು ಕರೆಕ್ಟಾಗಿ 70 ಕಿಲೋಮೀಟ್ರು. ಇಲ್ಲಿ ಕೋತಿಗಳು, ತಡೀರಿ ಕೇಳೋಣ. ಅಣ್ಣ ಡ್ರೈವಿಂಗ್ ಬೀಚು ಇದೇ ರೋಡಾ? ಡ್ರೈವಿಂಗ್ ಬೀಚು ಕಣ್ಣೂರು ಒಂದೇ ರೋಡಾ? ಓಕೆ, ಥ್ಯಾಂಕ್ ಯು. ತಲಸೇರಿ ಕಣ್ಣೂರಲ್ಲಾದರೆ ತಯ್ಯಮ್ ಸಿಕ್ಕಿದ್ರೆ ಆಪರ್ಚುನಿಟಿ ಸಂಜೆ ನೋಡ್ಕೊಂಬರ್ಬೇಕು ಎಲ್ಲ ಇದ್ದರೆ.
ಮೋಹಿನಿ ಆಟ ಮತ್ತು ತಯ್ಯಂ. ಸ್ನೇಹಿತರೆ, ಈ ರೋಡ್ ಬಂದ್ಬಿಟ್ಟು ನಮಗೆ 1 ಅವರ್ ರೂಟ್ದು ನೆನಪಾಗ್ತಾ ಇದೆ. ಇದೇ ಥರ ಇತ್ತು ಆ ರೂಟು. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಶೆಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಾವು ಬೀಚಿಗೆ ರೀಚ್ ಆಗಬೇಕು. ಸ್ಟ್ರೈಟು ಗೋಜಿಕೋಡು, ಅದೇ ರೋಡು. ಕಣ್ಣೂರು 54 ಕಿಲೋಮೀಟ್ರು. ಕಣ್ಣೂರ ಬೀಚು. ವಾವ್, ಏನು ಸಕ್ಕತ್ತಾಗಿದೆ ಸ್ನೇಹಿತರೆ ಇದು ಬ್ರಿಡ್ಜು. ತಿಂಡಿ ಕಿದರ್ ಕಾತಾರೆ. ತಿಂಡಿ ತಿಂದ್ಬಿಡ್ತೀವಿ ಬೀಚ್ಗೆ ಹೋಗೋಕ್ಕಿಂತ ಮುಂಚೆ. ಚಿಕನ್ ಉಂಡು, ಬೀಫ್ ಉಂಡು, ಪರೋಟ ಉಂಡು. ಅವ್ರಿಗೆ ಪಾವ್ ಬಜ್ಜಿ. ಏನು ಹೇಳಿದ್ದು? ಲಾರಿ ಹತ್ತಿಸ್ಬಿಡ್ತಾರೆ.